ಇವತ್ತು ಈ ವಿಡಿಯೋದಲ್ಲಿ ಯೂನಿಕೊರೋನಲ್ ಸಿನೋಸ್ಟೋಸಿಸ್ ಬಗ್ಗೆ ಮಾತಾಡ್ತೀನಿ. ಯೂನಿಕೊರೋನಲ್ ಸಿನೋಸ್ಟೋಸಿಸ್ ಅಂದರೆ ತಲೆಯಲ್ಲಿ ಗ್ರೋತ್ ಪ್ಲೇಟ್ಸ್ ಇರುತ್ತೆ, ಅದರಲ್ಲಿ ಕೊರೋನಲ್ ಸೂಚರ್ಸ್ ಅಂತ ಇರುತ್ತೆ. ಎರಡು ಇಲ್ಲಿ ಮುಂದ್ಗಡೆ ಎರಡು, ಇಲ್ಲಿ ಮಗುಗೆ ಸಾಫ್ಟ್ ಸ್ಪಾಟ್ ಇರೋ ಕಡೆಯಿಂದ ಸ್ಟಾರ್ಟ್ ಆಗಿ ಅದು ಕೆಳಗಡೆ ಐ ಸಾಕೆಟ್ ತನಕ ಬರುವಂಥದ್ದು ಕೊರೋನಲ್ ಸೂಚರ್ಸ್ ಅಂತ ಹೇಳ್ತೀವಿ. ಇದು ಎರಡರಲ್ಲಿ ಯಾವುದಾದ್ರೂ ಒಂದು ಪ್ರಿಮೆಚೂರ್ಲಿ ಫ್ಯೂಸ್ ಆಗಿದ್ದರೆ, ಅಂದರೆ ಗರ್ಭವತಿ ಇದ್ದಾಗಲೇ ಫ್ಯೂಸ್ ಆಗಿದ್ದರೆ ಯೂನಿಕೊರೋನಲ್ ಕ್ರೇನಿಯೋಸಿನೋಸ್ಟೋಸಿಸ್ ಅಂತ ಹೇಳ್ತೀವಿ. ಈ ಯೂನಿಕೊರೋನಲ್ ಕ್ರೇನಿಯೋಸಿನೋಸ್ಟೋಸಿಸಲ್ಲಿ ಏನೆಲ್ಲ ಆಗಬಹುದು? ಕೆಲವು ಪ್ರಾಬ್ಲಮ್ಸ್ ಆಗುತ್ತೆ. ಫಸ್ಟ್ ಪ್ರಾಬ್ಲಮ್ ನಿಮ್ಗೆ ಏನು ಕಾಣಿಸುತ್ತೆ ಅಂತ ಹೇಳಿದ್ರೆ, ಯಾವ ಕಡೆ ಸೂಚರ್ ಫ್ಯೂಸ್ ಆಗಿದೆ ಆ ಕಡೆ ಫೋರ್ ಹೆಡ್ಡು ಫ್ಲ್ಯಾಟ್ ಆಗಿರುತ್ತೆ. ಸೊ ಆ ಫ್ಲ್ಯಾಟ್ ಆಗಿರೋದ ಕಾರಣ ತಲೆ ಟ್ವಿಸ್ಟೆಡ್ ಥರ ಕಾಣಿಸುತ್ತೆ. ತಲೆ ಮತ್ತು ಮುಖ ಎರಡು ಟ್ವಿಸ್ಟೆಡ್ ಥರ ಕಾಣಿಸುತ್ತೆ. ಫ್ಯೂಸ್ ಆಗಿರೋ ಕಡೆ ಫ್ಲ್ಯಾಟ್ ಆಗಿರೋ ಕಾರಣ ಕಾಂಪನ್ಸೇಟ್ರಿ ಮೆಕ್ಯಾನಿಸಮಿಂದ ಬ್ರೈನು ಆಪೋಸಿಟ್ ಸೈಡಿಗೆ ಪುಷ್ ಮಾಡುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ಆಪೋಸಿಟ್ ಸೈಡ್ ಫೋರ್ ಹೆಡ್ಡು ತುಂಬ ಪ್ರಾಮಿನೆಂಟ್ ಆಗಿರುತ್ತೆ, ಎದ್ದು ಕಾಣುತ್ತೆ. ಅಫೆಕ್ಟ್ ಆಗಿರೋ ಸೈಡ್ ಫ್ಲ್ಯಾಟ್ ಇರುತ್ತೆ, ಆಪೋಸಿಟ್ ಸೈಡು ಎದ್ದು ಕಾಣುತ್ತೆ. ಸೊ ಹೆಡ್ ಶೇಪೇ ಕಂಪ್ಲೀಟ್ಲಿ ಟ್ವಿಸ್ಟೆಡ್ ಆಗಿ ಕಾಣಿಸುತ್ತೆ. ಇನ್ ಅಡಿಷನ್ ಟು ಇಟ್, ಕಣ್ಣು ಕೂಡ ಸ್ವಲ್ಪ ಎಳ್ದಂಗೆ ಇರುತ್ತೆ. ಇದಕ್ಕೆ ನಾವು ಹಾರ್ಲೆಕ್ವಿನ್ ಡಿಫಾರ್ಮಿಟಿ ಅಂತ ಹೇಳ್ತೀವಿ. ಅಂದರೆ ಮಗು ಕಣ್ಣು ಈವನ್ ಮಲ್ಕೊಂಡಿದ್ದಾಗ ಕೂಡ ಕಂಪ್ಲೀಟ್ಲಿ ಕ್ಲೋಸ್ ಆಗಲ್ಲ, ಮತ್ತು ಈ ಐ ಸಾಕೆಟ್ ಅನ್ನೋದು ಈ ಥರ ಎಳ್ದಿರುತ್ತೆ ಒಂದು ಸೈಡ್ಗೆ. ಸೊ ಅದಕ್ಕೆ ಹಾರ್ಲೆಕ್ವಿನ್ ಡಿಫಾರ್ಮಿಟಿ ಅಂತ ಹೇಳ್ತೀವಿ. ಇದಲ್ಲದೆ ಮೂಗು ಕೂಡ ಸ್ವಲ್ಪ ಸೊಟ್ಟಗಿರ್ಬೋದು, ಚಿನ್ನು ಕೂಡ ಸೊಟ್ಟಗಿರ್ಬೋದು. ಸೊ ಕಂಪ್ಲೀಟ್ ಫೇಶಿಯಲ್ ಎಸಿಮೆಟ್ರಿ ಇರೋ ಚಾನ್ಸಸ್ ಇರುತ್ತೆ ಯೂನಿಕೊರೋನಲ್ ಸಿನೋಸ್ಟೋಸಿಸಲ್ಲಿ. ಇದು ಎಲ್ಲ ಶೇಪಿಗೆ ಸಂಬಂಧಪಟ್ಟಂಗೆ. ಇದಲ್ಲದೆ ಬ್ರೈನಲ್ಲಿ ಪ್ರೆಷರ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಬ್ರೈನಲ್ಲಿ ಪ್ರೆಷರ್ ಜಾಸ್ತಿ ಆಗೋ ಚಾನ್ಸಸ್ ಅರೌಂಡ್ 10% ಇದೆ ಅಂತ ಲಿಟ್ರೇಚರಲ್ಲಿ ಬರೆದಿದೆ. ಸೊ ಹೆಡ್ ಶೇಪ್ ಡಿಫಾರ್ಮಿಟಿ ಮತ್ತು ಬ್ರೈನಿಗೆ ಪ್ರೆಷರ್, ಇದು ಎರಡು ಮೇಯ್ನ್ ಪ್ರಾಬ್ಲಮ್ಸ್ ಯೂನಿಕೊರೋನಲ್ ಸಿನೋಸ್ಟೋಸಿಸ್. ಇನ್ನು ಕೆಲವು ಮಕ್ಕಳಲ್ಲಿ 1% ಅಥವಾ 2% ಮಕ್ಕಳಲ್ಲಿ ಮ್ಯೂಂಕಿ ಸಿಂಡ್ರೋಮ್ ಅಂತ ಇರುತ್ತೆ. ಈ ಯೂನಿಕೊರೋನಲ್ ಸಿನೋಸ್ಟೋಸಿಸ್ ಇರೋರಿಗೆ ಇದೇ ಮ್ಯೂಂಕಿ ಸಿಂಡ್ರೋಮ್ ಅಂತ ಏನಾದರೂ ಇದ್ದರೆ, ಇನ್ ಅಡಿಷನ್ ಟು ದ ಅಬೌಟು ಹಿಯರಿಂಗ್ ಪ್ರಾಬ್ಲಮ್ಸ್ ಕೂಡ ಇರ್ಬೋದು. ಅದಕ್ಕೋಸ್ಕರ ನಾವು ಐ ಚೆಕ್ ಜೊತೆಗೆ ಇಯರ್ ಚೆಕ್ ಕೂಡ ಮಾಡಿಸ್ತೀವಿ. ಯಾರಿಗಾದರೂ ಯೂನಿಕೊರೋನಲ್ ಸಿನೋಸ್ಟೋಸಿಸ್ ಇದ್ದರೆ ಐ ಚೆಕಪ್ಪು ಇಯರ್ ಚೆಕಪ್ ಎರಡು ಮಾಡಿಸ್ತೀವಿ. ಸೊ ಇವೆಲ್ಲ ತೊಂದರೆಗಳು ಯೂನಿಕೊರೋನಲ್ ಸಿನೋಸ್ಟೋಸಿಸಲ್ಲಿ ಆಗುತ್ತೆ.